ಆರೋಪಿ ಪವಿತ್ರ ಗೌಡಗೆ ಜೈಲು ವಾಸವೇ ಗತಿ. ಜಾಮೀನು ಕೋರಿ ಪವಿತ್ರ ಗೌಡ ಸಲ್ಲಿಸಿದ್ದ ಅರ್ಜಿ ವಜಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಪವಿತ್ರ ಗೌಡ ಅರ್ಜಿ ವಜಾಗಿದೆ. ಮಗಳ ಪರೀಕ್ಷೆಯ ನೆಪ ಮಾಡಿ ಪವಿತ್ರ ಗೌಡ ಜಾಮೀನು ಕೋರಿದ್ರು. 57ನೇ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಪವಿತ್ರ ಗೌಡ ಜಾಮೀನಿಗೆ ಪ್ರಾಸಿಕ್ಯೂಷನ್ನಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಅರ್ಜಿ ವಿಚಾರಣೆ ನಡೆಸಿ ಪವಿತ್ರ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನಿಗೋಸ್ಕರ ಪ್ರಯತ್ನ ಪಡುತ್ತಿದ್ದಾರೆ. ಈ ಬಾರಿ ಕೊಟ್ಟಂತಹ ಕಾರಣ ಮಗಳ ಪರೀಕ್ಷೆ ಅಂತ ಕಾರಣ ಕೊಟ್ಟು ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದರೆ ಈಗ ಪವಿತ್ರ ಗೌಡಗೆ ಜೈಲು ವಾಸವೇ ಗತಿಯಾಗಿದೆ. ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ಜಾಮೀನು ಕೋರಿ ಪವಿತ್ರ ಗೌಡ ಸಲ್ಲಿಸಿದ್ದಂತ ಅರ್ಜಿ ಇದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪವಿತ್ರ ಗೌಡ ಜಾಮೀನಿಗೋಸ್ಕರ ನಿರಂತರ ಪ್ರಯತ್ನ ಪಡ್ತಿದ್ದಾರೆ. ಈ ಬಾರಿ ಕೊಟ್ಟಂತ ಕಾರಣ ಅಂತ ಅಂದ್ರೆ ಮಗಳ ಪರೀಕ್ಷೆ ಅಂತ. ಏನಾಯ್ತು ಕೋರ್ಟ್ ಅಲ್ಲಿ? ಶ್ವೇತಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಮತ್ತೆ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಏನಿದ್ದಾರೆ, ಇವರು ಜಮೀನನ್ನ ಕೊಡಬೇಕು, ಅದು ಕೇವಲ ತನ್ನ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ. ಅದು SSLC ಪ್ರಮುಖ ಘಟ್ಟ ಎಜುಕೇಶನ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಇದೆ. ಈ ಸಂದರ್ಭದಲ್ಲಿ ಮಗಳ ಜೊತೆ ಇರಬೇಕು, ಆಕೆಗೆ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ಕೊಡಬೇಕು, ಹಾಗಾಗಿ ನಮಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದಂತ ಏನು ಪ್ರಾಸಿಕ್ಯೂಷನ್ ಇದ್ದಾರೆ, ಅವರು ಈ ಪ್ರಕರಣ ಗಂಭೀರ ಪ್ರಕರಣ ಆಗಿರುವಂತದ್ದು. ಇದು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ವಜಾ ಆಗಿದೆ. ವಜಾ ಆಗುವ ಸಂದರ್ಭದಲ್ಲಿ ಈ ಆರೋಪಿಗಳು ಹೊರಗಡೆ ಬಂದ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಮತ್ತೆ ಜಾಮೀನನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾಹಿತಿಗಳನ್ನ ಕೊಟ್ಟಿದ್ರು, ಮತ್ತೆ ಇವರು ಹೊರಗಡೆ ಬಂದಿದೆ ಟ್ರಯಲ್ ನಡೆಯುವಂತ ಹಂತದಲ್ಲಿ ಆರೋಪಿಗಳು ಹೊರಗಡೆ ಬಂದಿದ್ದೆ, ಅದರಲ್ಲಿ ಕೇಸಿನ ಮೇಲೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನುವಂಥದ್ದು. ಮತ್ತೆ ಅದಕ್ಕಿಂತ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ಈ ಕೇಸಿನ ಬಗ್ಗೆ ಒಂದಷ್ಟು ಕಟು ಪದಗಳಿಂದ ಆದೇಶವನ್ನ ಮಾಡಿತ್ತು. ಅದರಲ್ಲಿ ಜೈಲಿನಲ್ಲಿ ರಾಜಾತಿಥ್ಯ ಪಡ್ಕೊಂಡಿದ್ದಂಥದ್ದಾಗ್ಲಿ, ಅಥವಾ ಜಾಮೀನನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಕೋರ್ಟ್ಗೆ ಕೊಟ್ಟಂತ ಮಾಹಿತಿಗಳಾಗ್ಲಿ, ಮತ್ತೆ ಹೊರಗಡೆ ಬಂದ ಸಂದರ್ಭದಲ್ಲಿ ಇವರು ಪ್ರಭಾವಿಗಳಿದ್ದಾರೆ, ಕೇಸಿನ ಮೇಲೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತರುವ ಮೂಲಕ ಇಲ್ಲಿ SP ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಒಂದು ಜಾಮೀನನ್ನು ನೀಡಬಾರದು ಅಂತೇಳಿ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಸಾಮಾನ್ಯವಾಗಿ ನಾವು ಇಲ್ಲಿ ಹೇಳ್ಬಹುದು ಅಂದ್ರೆ ಶ್ವೇತಾ, ಯಾವುದೇ ಪ್ರಕರಣಗಳಲ್ಲಿ ಮೇಲಿನ ನ್ಯಾಯಾಲಯಗಳು, ಅದರಲ್ಲಿ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ, ಜಾಮೀನನ್ನ ವಜಾ ಮಾಡಿದ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಜಾಮೀನು ಸಿಗುವಂತಹದ್ದು ಸಾಧ್ಯತೆಗಳು ತೀರಾ ಕಡಿಮೆ. ಅಂದ್ರೆ ಅಂತಹ ಪ್ರಬಲವಾದಂತಹ ಕಾರಣಗಳು ಇಲ್ಲದ ಹೊರತು ಜಾಮೀನು ಸಿಗುವಂತದ್ದು ಕಡಿಮೆ ಅಂದ್ರೆ ಅವಕಾಶಗಳಿರ್ತದೆ. ಆದ್ರೆ ಇಲ್ಲಿ ಕೇವಲ ಮಗಳ ಎಕ್ಸಾಮ್ ಅನ್ನುವಂತ ಕಾರಣಕ್ಕಾಗಿ ತಾಯಿಗೆ ಜಾಮೀನು ಕೊಡುವಂತದ್ದೇನಿದೆ ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸ್ತೀವಿ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ಆ ಮೂಲಕ ಪವಿತ್ರ ಗೌಡ ಪರಪ್ಪನಗರ ಜೈಲಿನಲ್ಲಿಯೇ ಇರ್ಬೇಕಾಗತ್ತೆ. ಸೊ ಇಲ್ಲಿರುವಂತದ್ದೇನೆಂದ್ರೆ, ಈಗ ಅವರು ಯಾವುದೇ ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ಹೊಸ ಕಾರಣ ಇರಬೇಕು, ಅಥವಾ ಅದೊಂದು ಜೆನ್ಯೂನ್ ಕಾರಣಗಳಿರಬೇಕು. ಅದು ಟ್ರಯಲ್ ಅಂತ ಮುಗಿಯುವಂತ ಹಂತದಲ್ಲಿ ಹೋಗ್ಲಿಕ್ಕೆ ಒಂದಷ್ಟು ಅವಕಾಶಗಳಿರುವಂತದ್ದು. ಆದ್ರೆ ಈ ಹಂತದಲ್ಲಿ ಜಾಮೀನಿಗೆ ಕೋರಿ ಅರ್ಜಿ ಸಲ್ಲಿಸಿದ್ರೆ ನ್ಯಾಯಾಲಯಗಳು ಅದನ್ನ ಅಕ್ಸೆಪ್ಟ್ ಮಾಡುವಂತದ್ದಾಗ್ಲಿ, ಜಾಮೀನು ಕೊಡುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದು. ಹಾಗಾಗಿ ಪವಿತ್ರ ಗೌಡ ಎಲ್ಲ ಒಂದ್ ಕಡೆ ಮಗಳು ಎಜುಕೇಶನ್ ಅನ್ನುವಂತ ಒಂದು ಕಾರಣವನ್ನು ಇಟ್ಟುಕೊಂಡು ಜಾಮೀನನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳು ಏನ್ ಮಾಡಿದ್ರು, ಆ ಪ್ರಯತ್ನಕ್ಕೆ ವಿಫಲ ಆಗಿರುವಂತದ್ದು. ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಕೋರ್ಟ್ ಆದೇಶವನ್ನು ಮಾಡಿದೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.